ಸುಮ್ನೆ ಆಪನ್ನ ನನ್ನ ಮೇಲೆ ಹೊರ್ಸೋದು ಅಷ್ಟೇ ಮತ್ತೀಗ ನೋಡು. ಮಾಡೋದೆಲ್ಲ ಮಾಡಿ ನನಗೆ ಜೋರ್ ಮಾಡ್ತಿದ್ದೀರಲ್ಲ ಕಲಾ ಅಕ್ಕ. ಯಾಕಿಬ್ರು ಹಾವು ಮುಂಗ್ಸಿ ತರ ಕಿಚ್ಚಾಡ್ತಾ ಇದ್ದೀರಾ? ಏಯ್, ನಾವೆಲ್ಲ ಕಿರ್ಚಾಡ್ತಾ ಇದೀವಿ, ಜಗಳ ಆಡ್ತಿದೀವಿ ನವಸ್ಸು. ಅಯ್ಯೋ, ನಿಮ್ ಅರವಿಗೊಂದಷ್ಟು ಏನ್ ಗೊತ್ತಾ ಬೇಬಿ, ಮೊನ್ನೆ ದೀಪಾವಳಿಗೆ ಅಂತ ನಾನು ಹೊಸ ಸೀರೆ ತಗೊಂಡಿದ್ನ. ಆ ಸೀರೆಗೆ ಮ್ಯಾಚಿಂಗ್ ಆಗಿರ್ಲಿ ಅಂತ ಹೊಸ ಚಪ್ಲಿನೂ ತಗೊಂಡಿದ್ದೆ. ಗೊತ್ತು, ಹಾಕೊಂಡ್ರೆ ಹಾಳಾಗತ್ತೆ ಅಂತ ಆ ಚಪ್ಲಿನ ಎಷ್ಟು ಜೋಪಾನವಾಗಿಟ್ಟಿದ್ದೆ ಗೊತ್ತಾ. ಈಗ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಅದನ್ನ ಕಳ್ಕೊಂಡ್ಯಾ? 2,000 ರೂಪಾಯಿ ಕೊಟ್ಟು ತಗೊಂಡಿದ್ದದು. ಅತ್ತೆ ಗೊತ್ತಾದ್ರೆ ಅಷ್ಟೇ. ಹೇಳ್ಕೊಳ್ಕೊಂಡೆ ಬಸ್ಸು. ನಾನಲ್ವೇ ಈ ಕಲಾ ಅಕ್ಕ. ಏಯ್, ನನ್ ಮೇಲೆ ಯಾಕೆ ಹೇಳ್ತೀಯ ಸುಮ್ನೆ? ನೀವೇ ಹಾಕೊಂಡೋಗಿ ಎಲ್ಲೋ ಮರ್ತ್ಬಿಟ್ಟು ಬಂದಿರ್ತೀರಾ. ಓ, ನಾನು ನಿನ್ ಚಪ್ಲಿ ಕಳೆದೆ. ನನ್ ಚಪ್ಲಿ ಯಾರು ಕಳೆದ್ರು? ನಿಮ್ ಚಪ್ಲಿನೂ ಕಳ್ದೋಯ್ತಾ? ಹ್ಞೂ, ನನ್ ಹೃದಯಕ್ಕೆ ಎಷ್ಟು ಹತ್ರ ಆಗಿತ್ತು ಗೊತ್ತಾ ಅದು. ಏಯ್, ಯಾಕೆ ನಗ್ತಾ ಇದ್ದೀರಾ? ಅತ್ಗೆ ನಾವ್ ಮಾತಾಡ್ತಿರೋದು ಚಪ್ಲಿ ಬಗ್ಗೆ, ನೀವೇನ್ ಹೃದಯಕ್ಕೆ ಹತ್ರ ಆಗಿರೋದು ಅಂತ ಹೇಳ್ತಿದ್ದೀರಲ್ಲ. ಗೊತ್ತು ಕಣೆ, ನಂಗೇನ್ ಮರವು ಅನ್ಕೊಂಡ್ಯಾ? ಆ ಚಪ್ಲಿ ಮೇಲೆ ನಂಗೆ ತುಂಬಾ ಪ್ರೀತಿ ಇತ್ತು. ಬೇಡ ಬೇಡ ಅಂದ್ರು ಬಲವಂತ ಮಾಡಿ ಕೊಡ್ಸಿದ್ರು ಗೊತ್ತಾ. ಕೊಡ್ಸಿದ್ರಾ? ಯಾರು? ಯಾರು? ಯಾರಿಲ್ಲಪ್ಪ, ನಂಗೆ ಯಾರು ಚಪ್ಲಿ ಕೊಡಿಸ್ತಾರೆ? ಈಗ ತಾನೇ ಹೇಳಿದ್ರಿ ಕೊಡ್ಸಿದ್ರು ಅಂತ. ಹಾಗನ್ನ ನಾನು, ಅದು ಅತ್ತೆ ತಾನೇ ನಮ್ಗೆಲ್ಲ ಕೊಡ್ಸೋದು, ಅದಕ್ಕೆ ಹಾಗೆ ಹೇಳ್ದೆ. ಅಮ್ಮನ ಹೆಸ್ರೇನು ಹೇಳಿಲ್ಲ ನೀವು. ಅಯ್ಯೋ, ಹೇಳ್ದಿದ್ರೆ ಹೋಯ್ತು. ನಿಂಗೆ ಹೆಸರು ಬೇಳೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ? ಹೆಸರು ಬೇಳೆ ತಂದಿದ್ದೀನಿ, ಬೇಗ ಹೋಗಿ ಹೆಸರು ಬೇಳೆ ಪಾಯಸ ಮಾಡು, ಎಲ್ರು ಕುಡಿದು ಚೆನ್ನಾಗಿ ನಿದ್ದೆ ಮಾಡೋಣ. ನಾನು ಹೊಸ ಚಪ್ಲಿ ಕಳ್ದ್ಬಿಟ್ಟು ಪಾಯಸ ಮಾಡಕ್ ಹೇಳ್ತಿದ್ದೀರಲ್ಲ. ಅಯ್ಯೋ, ಇದೇನೇ ಇದು ಚಪ್ಲಿ 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 ಅಂತ? ನಿಂದ ಒಬ್ಬಳದಿನ ಕಳ್ದೋಗಿರೋದು, ನಂದು ಕಳ್ದೋಗಿಲ್ವಾ? ಬಿಡು, ಪಾಯಸ ಕುಡಿಯೋಣ. ಈ ಮನೆಗೆ ನುಗ್ಗಿ ಚಪ್ಲಿ ಕದಿಯೋ ಧೈರ್ಯ ಯಾರಿಗೂ ಇಲ್ಲ. ಮೋಸ್ಟ್ಲಿ ನಿನ್ ಡಿಸೈನರ್ ಸ್ಯಾರಿ ಜೊತೆ ನಾನು ಚಪ್ಲಿ ಇಟ್ಬಿಟ್ಟಿರ್ಬೋದು. ಬಾ ಹುಡ್ಕೋಣ. ನಂಬೋಕ್ಕಾಗಲ್ಲ, ನೀವ್ ಹಾಗೆ ಮಾಡಿದ್ರು ಮಾಡಿರ್ತೀರಾ. ಬನ್ನಿ. ಅಯ್ಯೋ, ನೋಡೇ ಬೇಬಿ ಹೇಗಾಗ್ಬಿಟ್ಟಿದ್ದಾಳೆ. ಆತ್ಮಾನಂದ ಆಶ್ರಮ ಅಂತೆಲ್ಲ ಇದ್ದವಳು ಇವಳು. ಈಗ ನೋಡಿದ್ರೆ ಚಪ್ಲಿ 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 ಅಂತ ಕಾಸ್ಟ್ಲಿ ಚಪ್ಲಿ ಇವಳಿಗೆ ಬೇಕು? ಇವಳೇನ್ ಸಿನಿಮಾ ಹೀರೋಯಿನ್? ಬನ್ನಿ. ನೋಡಿದ್ಯಾ? ಯಪ್ಪ, ಅಮ್ಮ ಊಟಕ್ಕೆ ಬಾಮ್ಮ. ನೀವೆಲ್ಲರೂ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಈ ರೀತಿ ಹೇಳಿ ಬೆಳಗ್ಗೆ ತಿಂಡಿನೂ ತಿನ್ಲಿಲ್ಲ, ಕಾಫಿನೂ ಕುಡಿಲಿಲ್ಲ. ಏನಾಗಿದ್ಯಮ್ಮ ನಿನ್ಗೆ? ಬೇಬಿ, ನಾನು ನಿನ್ನೊಂದು ಮಾತು ಕೇಳ್ತೀನಿ, ನೀನು ಅದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ನಿನಗೆ ಈ ಅಮ್ಮನ ಮೇಲೆ ಕೋಪ ಬೇಸರ ಏನಾದ್ರೂ ಇದೆಯಾ? ಯಾ ಕಾರಣಕ್ಕಮ್ಮ? ನೀನು ಇಷ್ಟಪಟ್ಟಿದ್ದ ಹುಡುಗನ್ನ ಒಪ್ಕೊಳ್ಳಿಲ್ಲ, ನೀನ್ ಗಂಡನ್ ಬಿಟ್ಟು ಬಂದಾಗ ಮತ್ತೆ ಅವನ ಜೊತೆ ಹೋಗು ಅಂತ ಕಳಿಸ್ಲಿಲ್ಲ, ಅದಕ್ಕೆ. ನನ್ ಜೀವನದ ಬಗ್ಗೆ ನೀನ್ ತಗೊಂಡಿದ್ ನಿರ್ಧಾರಗಳೆಲ್ಲ ಸರಿಯಾಗೇ ಇದ್ವಮ್ಮ. ನಾನ್ ನಿನ್ ಎಲ್ಲಾ ಮಾತಕ್ಕೂ ಬೆಲೆ ಕೊಡ್ತಾ ಇದ್ದೆ. ಆದ್ರೆ ಮದ್ವೆ ವಿಷಯದಲ್ಲಿ ನಾನಿನ್ನ ಶತ್ರು ಅನ್ಕೊಂಡ್ಬಿಟ್ನಮ್ಮ. ಮದ್ವೆ ವಿಷಯದಲ್ಲಿ ನಾನು ನಿನ್ ಮಾತು ಕೇಳಿದಿದ್ರೆ ಇವತ್ ನಾನು ಒಂಟಿಯಾಗಿರ್ಬೇಕಾಗಿರ್ಲಿಲ್ಲ. ನಾನ್ ದುಡುಕ್ ತಪ್ಪು ಮಾಡ್ಬಿಟ್ಟೆ ಅನ್ಸ್ತಿದೆ ಅಮ್ಮ. ಅವಾಗ ನಿನ್ಗೆ ಎಷ್ಟು ಆತಂಕ ಆಗಿರ್ಬೇಡ. ಈಗ್ಲೂ ಆತಂಕ ಆಗ್ತಾ ಇದೆ ಬೇಬಿ. ಶ್ರೀ ಮದುವೆ ವಿಷಯದಲ್ಲಿ 4 ವರ್ಷದ ಹಿಂದೆ ನೀನಿದ್ದ ಪರಿಸ್ಥಿತಿಲೇ ಇವತ್ತು ಶ್ರೀ ಬಂದು ನಿಂತಿದ್ದಾನೆ. ಶ್ರೀ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ನಾನ್ ಮಾಡಿರೋ ತಪ್ಪು ಮಾಡೋಲ್ಲ. ಈಗ ಮಾಡ್ತಾ ಇದ್ದಾನಲ್ಲ. ಜಾನ್ವಿ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ ಇನ್ನೂ ದೂರ ಆಗಿಲ್ವಾ ನಿನಗೆ? ತಪ್ಪು ತಿಳುವಳಿಕೆ ದೂರ ಆಗಿದೆ, ಆದ್ರೆ ಅವಳ ಬಗ್ಗೆ ಒಂದು ಪ್ರೀತಿ ಆಗ್ಲಿ ಗೌರವ ಆಗ್ಲಿ ಬರ್ತಾನೆ ಇಲ್ಲ. ಅವಳನ್ನ ಮೊದಲನೇ ಸಲ ನೋಡಿದಾಗಿನಿಂದ ಒಂಥರ ತಿರಸ್ಕಾರ ಬೆಳೆದು ಬಿಟ್ಟಿದೆ. ಅದು ಬದಲಾಯಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನನಗೂ ಜಾನ್ವಿನ ಒಪ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ಅವ್ರ ಮನೆಯವ್ರನ್ನ ನೋಡಿದ್ರೆ ಮಾರ್ ದೂರ ನಿಲ್ಲೋಣ ಅನ್ಸುತ್ತೆ. ಅವ್ರ ತಾಯಿ ನಮ್ಮ ಮನೆಗ್ ಬಂದಾಗ ನನ್ ಮಗಳ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ನ್ ಮಾವ ಅನ್ಸ್ಕೊಂಡವ್ನ್ ಬಂದ. ಅವ್ನ್ ಮುಖದ ತುಂಬಾ ಬಂಡತನ ದುರಾಸನೆ ತುಂಬಿತ್ತು. ದೊಡ್ಡ ದಗಲ್ಬಾಜಿ ತರ ಕಾಣಿಸ್ತಾನೆ. ಇಡೀ ಫ್ಯಾಮಿಲಿನೇ ದಗಲ್ಬಾಜಿ ಅನ್ಸುತ್ತೆ ಬೇಬಿ. ಇಂಥ ಮನೆಯಿಂದ ಬರೋ ಹುಡುಗಿ ನಮ್ಮನೆಗೆ ಸರಿ ಹೋಗ್ತಾಳ? ನಮ್ ಶ್ರೀನ ಸಂತೋಷವಾಗಿ ಇಟ್ಕೊಳ್ತಾಳ?
ಎಲ್ಲಿ ನನ್ನ ಮೊಮ್ಮಗನ ಜೀವನ ಹಾಳಾಗ್ಬಿಡುತ್ತೋ ಅಂತ ಆತಂಕ ಆಗ್ತಾ ಇದೆ. ಶ್ರೀ ಜೊತೆ ಮಾತಾಡ್ಲಾ? ಜಾನ್ವಿ ಬಗ್ಗೆ ಇನ್ನೊಂದ್ಸತಿ ಯೋಚನೆ ಮಾಡು ಅಂತ ಹೇಳಲಾ? ಅವನ ಮನಸ್ಸಿನಲ್ಲಿ ಜಾನ್ವಿಗೆ ದೇವತೆ ಪಟ್ಟ ಕೊಟ್ಟು ಕೂರಿಸ್ಬಿಟ್ಟಿದ್ದಾನೆ. ಅವಳಿಗೆ ಈ ಮನೆಗೆ ಸೊಸೆಯಾಗಿ ಬರೋದ್ರ ಬಗ್ಗೆ ಒಂದು ಅನುಮಾನದ ಮಾತಾಡು, ಅವಳ ಒಳ್ಳೆ ತಂದೆ ಬಗ್ಗೆ ದೊಡ್ಡ ಲೆಕ್ಚರೇ ಕೊಟ್ಬಿಡ್ತಾನೆ. ಅವರಿಬ್ಬರಿಗೂ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಕಲ್ಯಾಣಿ ಬಗ್ಗೆ ಯೋಚನೆ ಮಾಡ್ತೀಯಾ ಅನ್ಕೊಂಡಿದ್ದೆ. ಜೀವನ ಮಾಡ್ಬೇಕಾಗಿರೋದು ಶ್ರೀ. ಈ ಜನ್ಮದಲ್ಲಿ ಕಲ್ಯಾಣಿನ ಅವನೊಪ್ಪಲ್ಲ. ಇನ್ನೊಂದ್ಸತಿ ಮಾತಾಡ್ಬೋದೇನೋ? ಬೇಡ. ಒಂದ್ಸಾರಿ ಒಪ್ಪಿಗೆ ಅಂತ ಹೇಳಿದ್ಮೇಲೆ ಪದೇ ಪದೇ ಮಾತು ಬದಲಾಯಿಸೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ತಾನೆ ನನಗೆ ಇಷ್ಟ ಆಗದೆ ಇರೋ ಹುಡುಗಿನೇ ಅವನಿಗೆ ಇಷ್ಟ ಅನ್ನೋ ಕಾರಣಕ್ಕೆ ಒಪ್ಕೊಂಡಿರೋದು. ಶ್ರೀ ಹೂ ಅಂತ ಕಣ್ಣಿಗೆ ಒತ್ಕೊಳ್ತಾ ಇರೋ ಜಾನ್ವಿ ಈ ಮನೆಗ್ ಬಂದ್ಮೇಲೆ ಹಾವಾಗದೆ ಇದ್ರೆ ಸಾಕು. ಐಮ್ ಪ್ರೆಗ್ನೆಂಟ್. 6 ವೀಕ್ಸ್ ಆಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಡಾಕ್ಟರ್ ರಿಪೋರ್ಟ್ ನನ್ನ ಕೈಯಲ್ಲೇ ಇದೆ, ತಗೊಂಬರ್ಲಾ ನಿಮ್ಮ ಮನೆಗೆ? ಈ ಹಾಳಾದ ಗಂಡಸರನ್ನ ನಂಬೋದೇ ಕಷ್ಟ. ಯಾಕೆ ಮಾಮ್ ನಮ್ಮ ಗಂಡ ಜಾತಿಗೆ ಶಾಪ ಹಾಕೋತಿದ್ದೀರಾ? ಏನ್ ಗೊತ್ತಾ ಶ್ರೀ, ನನ್ನ ಫ್ರೆಂಡ್ ತಂಗಿಗೆ ಅವಳ ಬಾಯ್ ಫ್ರೆಂಡು ಪ್ರೀತಿ ಪ್ರೇಮ ಅಂತೆಲ್ಲ ಸುತ್ಸಿ ಕೈ ಕಟ್ ಹೋಗ್ಬಿಟ್ಟ. ಪಾಪ ಅವಳಿಗಿವಾಗ 2 ತಿಂಗಳು. ಪೊಲೀಸರು ಹಿಡ್ಕೊಡ್ಬೇಕಾಗಿತ್ತಲ್ವಾ? ಆ ಹುಡುಗ ತುಂಬಾ ಒಳ್ಳೆಯವನು. ಪರಿಸ್ಥಿತಿಲಿ ಒತ್ತಡಕ್ಕೆ ಸಿಕ್ಕ ಹಾಗೆ ಮಾಡಿರ್ಬೋದಲ್ವಾ? ಪರಿಸ್ಥಿತಿ ಏನಾಗಿರ್ಲಿ, ತಪ್ಪು ತಪ್ಪೆ. ಬೇರೆಯವ್ರಿಗೆ ತೀರ್ಪು ಕೊಡೋದು ತುಂಬಾ ಸುಲಭ. ಏನಿಲ್ಲ, ನಮ್ಮ ವಿಷಯದಲ್ಲೂ ಅದೇ ನಿರ್ಧಾರ ತಗೋಬಹುದು. ಈಗಿನ ಕಾಲದ ಹುಡುಗರು ನೀವು ಮನ್ಸಿನಲ್ಲಿ ಒಂದು ಯೋಚನೆ ಮಾಡ್ತೀರಾ, ಬಾಯಿನಲ್ಲಿ ಒಂದು ಹೇಳ್ತೀರಾ. ಬೇಬಿ ಮಾಮ್, ನೀವು 6 ಜನ ಅಮ್ಮಂದಿರ ಕೈ ತೊತ್ತು ತಿನ್ಸಿ ಬೆಳೆಸಿರೋ ಮಗ ನಾನು. ಹಾಗೆ ಅದ್ಮೇಲೆ ನಡ್ಕೋತೀನಿ ಅಂತ ಅನ್ಸುತ್ತಾ ನಿಮಗೆ? ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದರೆ ಬೇಕಿದ್ರೆ ಜಾನ್ವಿ ಹತ್ರನೇ ಹೇಳಿಸ್ತೀನಿ. ಯಾವತ್ತಾದ್ರೂ ಒಂದಿನ ಆದರೂ ಅವ್ಳು ಗೌರವಕ್ಕೆ ಧಕ್ಕೆ ಬರೋ ನಡ್ಕೊಂಡಿದ್ದೀನ ಅಂತ ಹೇಳಿಸ್ತಾ ಜಾನ್ವಿ ಹತ್ರ? ಇದೇ ಮಾತನ್ನ ಕಲ್ಯಾಣಿ ಹತ್ರ ಹೇಳ್ಸಕ್ಕಾಗತ್ತಾ? ನನ್ನ ಜನ ಮಧ್ಯೆ ಕಲ್ಯಾಣಿ ಯಾಕೆ ತರ್ತಿದ್ದೀರಾ? ನಿನ್ನ ಮತ್ತೆ ಕಲ್ಯಾಣಿ ಮಧ್ಯೆ ಜಾನ್ವಿ ಬಂದಿರೋದು ಅಂತ ನನ್ಗನ್ಸ್ತಾ ಇದೆ. ನೋಡಿ, ನಂಗೆ ಈಗ ತಮಾಷೆ ಕೇಳೋ ಮೂಡಲ್ಲಿಲ್ಲ. ನಾನು ತಮಾಷೆ ಮಾಡ್ತಾ ಇಲ್ಲ, ನಿಜ ಹೇಳು. ನೀನು ಕಲ್ಯಾಣಿ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿಲ್ಲ ಅಂತ. ವಯಸ್ಸಿನ ಹುಡುಗ ನೀನು, ದುಡ್ಕಿರ್ಬೋದು. ಕೆಟ್ಟಗಳಿಗೆಲ್ಲಿ ತಪ್ಪು ನಡೆದಿದೆ ಅಂತ ಹೇಳು. ಆದ್ರೆ ನಿನ್ಗೂ ಕಲ್ಯಾಣಿಗೆ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಜಾನ್ವಿ ಬಂದಿದ್ದಾಳೆ ಅಂತ ಕಲ್ಯಾಣಿಗೆ ಮೋಸ ಮಾಡಬೇಡ. ಪ್ಲೀಸ್ ಬೇಬಿ ಮಾಮ್, ನೀವೇನು ಹೇಳ್ತಿದ್ರ ಅನ್ನೋದಾದ್ರೆ ಗೊತ್ತಿದೆ ನಿಮಗೆ? ಗೊತ್ತಾಗಿರೋದಕ್ಕೆ ಶ್ರೀ ಪ್ರಶ್ನೆ ಮಾಡ್ತಾ ಇರೋದು. ನಾವು 6 ಜನ ನಿನ್ನನ್ನ ಮಗು ಅನ್ಕೊಂಡಿದ್ದೀವಿ, ಆದ್ರೆ ಕಲ್ಯಾಣಿ ಹೊಟ್ಟೆಲಿ ನಿನ್ನ ಮಗು ಬೆಳೀತಾ ಇದೆ. ಯಾರು ಹೇಳಿದ್ದು ನಿಮಗೆ? ಯಾರು ಹೇಳಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಿಜನೋ ಸುಳ್ಳು. ಕಲ್ಯಾಣಿನೇ ಹೇಳಿರೋದನ್ಕೋ. ಡಾಕ್ಟ್ರು ಕನ್ಫರ್ಮ್ ಮಾಡಿದ್ದಾರೆ ಕಲ್ಯಾಣಿ ಪ್ರೆಗ್ನೆಂಟ್ ಅಂತ. ಗೊತ್ತಾಯ್ತಲ್ಲ ನೀನು ಎಷ್ಟು ನಂಬಿಕೆ ಉಳಿಸ್ಕೊಂಡಿದ್ಯಾ ಅಂತ. ಮಾಮ್, ಇಷ್ಟನ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು? ನಾನು ಈ ಮನೆ ಮಗ. ಹೊರಗಿನ ಯಾರಾದ್ರೂ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನೀವು ಅದನ್ನು ಸರಿ ಮಾಡಬೇಕು. ಅದು ಬಿಟ್ಟು ನೀವೇ ನನ್ನ ತಪ್ಪಿತಸ್ಥನಾಗಿ ಮಾಡಿಬಿಟ್ರೆ? ಹಾಗಾದ್ರೆ ಸೀಕ್ರೆಟ್ ಆಗಿ ಮದ್ವೆ ಮಾಡ್ಕೊಂಡಿರೋದು ಸುಳ್ಳ? ಗುಟ್ಟಾಗಿ ಸಂಸಾರ ಮಾಡಿದ್ ಸುಳ್ಳ? ಅವಳ ಹೊಟ್ಟೆಲ್ ನಿನ್ ಮಗು ಬೆಳೀತಾ ಇರೋದು ಸುಳ್ಳ? ಎಲ್ಲ ಸುಳ್ಳು ಮಾಮ್. ನಾನ್ ನಂಬಲ್ಲ. ಯಾವ ಹೆಣ್ಣು ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ಕಲ್ಯಾಣಿ ಹೆಣ್ಕುಲಕ್ಕೆ ಅಪವಾದ. ಅವಳಿಗೆ ನಮ್ಮಿಂದ ಅವಮಾನ ಆಗಿದೆ. ಆ ಅವಮಾನಕ್ಕೆ ಸೇಡ್ ತೀರಿಸ್ಕೋಬೇಕಾಗಿದೆ. ಮೋಸದಿಂದಾದ್ರೂ ಸರಿ ನನ್ನ ಪಡ್ಕೊಳ್ಳೋ ಉದ್ದೇಶ ಅವಳಿಗೆ. ಅದಕ್ಕೆ ಹೀಗೆಲ್ಲ ಆಡ್ತಿರೋದು. ಹಾಗಾದ್ರೆ ನೀನು ಅವಳ ಜೊತೆಲಿರೋ ಫೋಟೋ ಸುಳ್ಳ? ತಾಳಿ ಕಟ್ಟ ಫೋಟೋನು ತೋರಿಸಿದ್ಲು. ಈಗಿನ ಕಾಲದಲ್ಲಿ ಯಾರಿಗೆ ಬೇಕಾದ್ರೂ ತಾಳಿ ಕಟ್ಟಿದ ಹಾಗೆ ಫೋಟೋಸ್ ಕ್ರಿಯೇಟ್ ಮಾಡ್ಬೋದು ಮಾಮ್. ಟೆಕ್ನಾಲಜಿನ ಮಿಸ್ಯೂಸ್ ಮಾಡಿಕೊಂಡು ನನ್ನ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ. ನೀವು ಆತಂಕ ಪಡ್ಕೊಳ್ಳೋಂಥದ್ದೇನೂ ಇಲ್ಲ. ಇನ್ಸ್ಪೆಕ್ಟರ್ ನನಗೆ ಪರಿಚಯನೇ. ಅವರು ನನಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮದನ ಕಲ್ಯಾಣಿ ಜೊತೆ ಕೈ ಜೋಡಿಸಿದ್ದಾನೆ. ಯಾರ ಬೋಡನ? ಮದನ್ಗೆ ಜಾಮೀನು ಪಡ್ಕೊಳ್ಳೋ ಆಸೆ, ಕಲ್ಯಾಣಿಗೆ ನನ್ನ ಪಡ್ಕೊಳ್ಳೋ ಆಸೆ. ನೇರವಾದ ದಾರಿಲಿ ಬಂದರೆ ತಮ್ಮ ಆಸೆ ಈಡೇರಲ್ಲ ಅಂತ ಈ ಪ್ಲಾನ್ ಮಾಡಿದ್ದಾರೆ.
ಹೌದಾ? ನಂಗೆ ಇವೆಲ್ಲ ಗೊತ್ತೇ ಆಗ್ಲಿಲ್ಲ ಶ್ರೀ. ಅವಳು ಹೇಳಿದ್ದೆಲ್ಲ ನಿಜ ಅನ್ಕೊಂಡ್ಬಿಟ್ಟೆ ಕಣ. ಸಾರಿ. ಈಗಾಗಲೇ ನಿಮಗೆಲ್ಲ ಅವಳು ಎಂಥವಳು ಅಂತ ಗೊತ್ತಾಗಿದೆ. ನಾನೇ ಪ್ರೂವ್ ಮಾಡಿದ್ದೀನಿ. ಆದ್ರೆ ಅವಳು ಮಾತನ್ನು ಹೇಗೆ ನಂಬಿದ್ರಿ ನೀವು? ಏನೋ ಗೊತ್ತಿಲ್ಲ ಕಣೋ, ನಂಬಿಟ್ಟೆ. ಸಾರಿ, ಬೇಜಾರು ಮಾಡ್ಕೊಂಬೇಡ್ವೋ ಪ್ಲೀಸ್. ಅಣ್ಣ, ಆ ಶ್ರೀನಿಧಿ ಸಹವಾಸನೇ ಬೇಡ, ಮದನ್ನ ಕರೆಸ್ಬಿಡು. ಮುಂದಿನ ವಾರ ಜಾನು ಶ್ರೀನಿಧಿ ಮದ್ವೆಗೆ ನೀನೇ ಒಂದು ಮುಹೂರ್ತ ಇಟ್ಬಿಡು. ಶ್ರೀನಿಧಿ ಸರಿ ಇಲ್ಲ. ಏನಾಗಿದೆಯಾ ಅವನಿಗೆ? ಕೋಟ್ಯಾಧಿಪತಿ ಫಸ್ಟ್ ಮೀಟಲ್ಲೇ ನನಗೆ ಇಂಪ್ರೆಸ್ ಆಗ್ಬಿಟ್ಟ. ಅವನು ಅಷ್ಟೇ, ನಾನು ಫುಲ್ ಇಂಪ್ರೆಸ್ ಆಗ್ಬಿಟ್ಟೆ. ಹುಡುಗನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕಣೆ, 24 ಕ್ಯಾರೆಟ್ ಅಪ್ರಂಜಿ ಕಣೆ. ಮುಖ ಲಕ್ಷಣ ಚೆನ್ನಾಗೇ ಇದೆ, ಆದ್ರೆ ಮನಸ್ಸು ಹಲ್ಕ ಕೆಲಸ ಮಾಡಿದ್ಯಲ್ಲ. ಕಲ್ಯಾಣಿನೊಳಗೆ ಮಗು ಕೊಟ್ಟು ಮೋಸ ಮಾಡಿದಾನಂತೆ. ಇಂಥವ್ನ್ ಬೇಕಾ ನಮ್ಮನೆಗೆ? ಅಂತೆ ಪಂತೆ ಕಂತೆ ಸಂತೆ ಯಾರೇ ಹೇಳಿದ್ದು ಕಲ್ಯಾಣಿ ಶ್ರೀನಿಧಿ ವಿಷಯ? ಮದನ್ ಫೋನ್ ಮಾಡಿದ್ದ. ಇಷ್ಟರಲ್ಲಿ ಶ್ರೀನಿಧಿನ ಅರೆಸ್ಟ್ ಮಾಡ್ತಾರಂತೆ ಪೊಲೀಸ್ನವರು. ನಾ ಮದನಿನ ಸಾಚನೆ. ಇಷ್ಟು ವಯಸ್ಸಾಗಿದೆ, ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ಗೊತ್ತಾಗಲ್ವ ನಿನಗೆ? ನಿನ್ನ ಮಾತನ್ನೇ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಮಾಡಿದ್ದ ಅವನು. ಅವ್ನು ನಂಬ್ತೀಯ ನೀನು? ಅವನು ಐನ್ ಚಪರಾಸಿ, 3rd ಕ್ಲಾಸಿಗೆ ಅನ್ವರ್ಥನಾಮನೆ ಆ ಮದನ್. ಭಾವನು ಹೇಳಿದ್ರು ಜಾನ್ವಿ ಮದುವೆ ನಿಲ್ಸು ಅಂತ. ನಾನು ಇಲ್ಲಿ ಕೇಳಿ ಬಿಟ್ಟೆ. ಬಾರೆ ಕಡೆ. ಅಲ್ಲ ಅಣ್ಣ, ನಮ್ಮನೆಯವ್ರಿಗೆ ಹೇಗೆ ಈ ವಿಷಯ ಗೊತ್ತಾಯ್ತು? ಕಲ್ಯಾಣಿ ಸಿಕ್ಕಿರ್ಬೇಕು ಅಲ್ವೇ? ನಿಧಿ ಇದೆ ಅಂತ ಗೊತ್ತಾದ ಮೇಲೆ ಮನುಷ್ಯ ಕತ್ಲಾಗ್ಲಿ ಅಂತ ಕಾದು ಕಳ್ಳಾಟ ಶುರು ಮಾಡೋದು. ನೀನ್ ಏನು ತಲೆ ಕೆಡಿಸ್ಕೋಬೇಡ. ಶ್ರೀಮಂತ ಹುಡುಗರು ಕಂಡ್ರೆ ಈಗಿನ ಕಾಲ ಹುಡುಗಿರು ಏನ್ ಮಾಡಕ್ಕೂ ರೆಡಿ. ದುಡ್ಡು ಎಲ್ಲ ಆಡ್ಸುತ್ತೆ ಕಣೆ. ಈ ಕಲ್ಯಾಣಿ ಮದನ್ ತೆರೆ ಮನೆಯಲ್ಲಿ ಏನೋ ನಡೆಸ್ತಾ ಇದಾರೆ ಅಂತ ನನ್ನ ಲೆಕ್ಕಾಚಾರ. ಹಾಗಾದ್ರೆ ಯಾವ ಧೈರ್ಯದ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಲ್ಲು ಎತ್ತಿರ್ತಾರೆ, ಹಣ್ಣು ಬೀಳ್ಲಿ ಅಂತ. ಹಿಡ್ದಾಕ್ತೀನಿ ನೋಡಿ ಇಬ್ರು. ಇಂಥವೆಲ್ಲ ಬೇಜಾರ್ ಡೀಲ್ ಮಾಡಿದ್ದೀನಲ್ಲೇ. ಏನಂತ ಹುಟ್ಟುಬಿಟ್ಟೆ ನನ್ನ ತಂಗಿ ಆಗಿ ನೀನು. ಅದ್ದಿ ಅಜ್ಜಿ ನಿನ್ನ ಬೇಡ ಅಂದರು. ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಅನುಮಾನ ಪಡ್ತಾರೆ. ನನ್ನ ಲೈಫ್ಗೆ ಅಜ್ಜಿ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ. ಹಲೋ. ಅವಾಗಲಿಂದ ನಿನ್ನೆ ಕಾಲ್ ಮಾಡ್ತಿದ್ದೀನಿ, ಯಾಕೆ ಆನ್ಸರೇ ಮಾಡ್ತಿಲ್ಲ? ಸ್ವಲ್ಪ ಬ್ಯುಸಿ ಇದ್ದೆ, ಹೇಳು. ಜಾನು, ಫೈನಲಿ ನಮ್ಮ ಮದುವೆ ವಿಷಯದಲ್ಲಿ ನಮ್ಮ ಮನೆಯವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನಂತ? ಟೆನ್ಷನ್ ಆಗ್ತಿದ್ಯಾ? ಇಲ್ಲ, ವಿಷಯ ಹೇಳು. ನನಗೆ ಲೇಟ್ ಆಗ್ತಿದೆ, ಬ್ಯಾಂಕಿಗೆ ಹೋಗಬೇಕು. ಜಾನು, ನಾನು ಹೇಳೋ ವಿಷಯನ ನೀನು ಕೇಳಿದ್ರೆ ಬ್ಯಾಂಕ್ಗೆ ಹೋಗಲ್ಲ, ಸೀದಾ ನನ್ನ ಆಫೀಸಿಗೆ ಬಂದ್ಬಿಡ್ತೀಯ. ಹೆದರಿಸ್ಬೇಡ. ನಿನ್ನ ಹೆದರಿಕೆ ಇವತ್ತಿಗೆ ಕೊನೆ ಆಗುತ್ತೆ ಜಾನು. ಜಾನು, ಅಜ್ಜಿ ನಮ್ಮ ಮದುವೆಗೆ ಒಪ್ಕೊಂಡ್ಬಿಟ್ರು. ನಿಜವಾಗ್ಲೂ? ಆದಷ್ಟು ಬೇಗ ನಿನ್ನ ತಂದೆ ತಾಯಿನ ನಮ್ಮ ಮನೆ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಹೇ ಜಾನು, ಯಾಕೆ ಅಳ್ತಿದ್ಯಾ? ನಮ್ಮ ಮದ್ವೆಗೆ ಈ ಜನ್ಮದಲ್ಲಿ ನಿಮ್ಮ ಅಜ್ಜಿ ಒಪ್ಪಲ್ಲ ಅನ್ಕೊಂಡಿದ್ದೆ ಶ್ರೀ. ಪ್ರವಾಹಕ್ಕೆ ವಿರುದ್ಧ ಈಜ್ತಾ ಇದ್ದೀನಿ ಅನ್ನಕ್ ಶುರು ಆಗಿತ್ತು. ಇದೇ ಊರಲ್ಲಿ ಇದ್ಕೊಂಡು ನಿನ್ ಜೊತೆ ಮದ್ವೆ ಆಗದೆ ಬದುಕೋದನ್ನ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ಶ್ರೀ. ಮ್ಯಾನೇಜರಿಗೆ ರಿಕ್ವೆಸ್ಟ್ ಮಾಡಿದ್ದೆ ನನ್ನನ್ನು ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ. ನಿಂಗೆ ಹೇಳ್ದೆ ಕೇಳ್ದೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಥ್ಯಾಂಕ್ ಗಾಡ್, ಸದ್ಯ ನನಗೆ ತಿಳಿಸ್ತೆ ಊರು ಬಿಟ್ಟು ಹೋಗ್ಲಿಲ್ವಲ್ಲ. 1-2 ದಿನ ಕಳೆದಿದ್ರೆ ಹಾಗೆ ಆಗಿರೋದು. ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ನಿನಗೆ ಭರವಸೆ ಕೊಟ್ಟಿದ್ದೆ ತಾನೆ? ನನ್ನ ಮಾತಲ್ಲಿ ನಂಬಿಕೆ ಇರ್ಲಿಲ್ವಾ ನಿನಗೆ? ನೀನು ಅಂದ್ರೆ ನನಗೆ ಪ್ರಾಣ ಜಾನು, ಇದು ನಿನಗೂ ಗೊತ್ತು ಅಲ್ವಾ? ಗೊತ್ತು. ಗೊತ್ತಿದ್ರು ನನ್ನ ಬಿಟ್ಟು ಹೋಗೋ ಯೋಚನೆ ಮಾಡೋಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು ಜಾನು? ಇದೇ ಕೆಲಸ ನಾನು ಮಾಡಿದ್ರೆ ನೀನು ಸಹಿಸ್ಕೋತಾ ಇದೀಯಾ? ಸಾರಿ. ಸರಿ, ಈಗ ಕಣ್ಣೀರು ಬರೆಸ್ಕೋ. ಸಂತೋಷದ ವಿಷಯ ಕೇಳಿದಾಗ ಸಂತೋಷ ಪಡಬೇಕು. ಸಂತೋಷದ ವಿಷಯ ಕೇಳಿದಾಗೆಲ್ಲ ಒಂಥರ ಭಯ ಶ್ರೀ. ಈ ಸಂತೋಷ ಕೊನೆ ತನಕ ಉಳಿಯುತ್ತೋ ಇಲ್ವೋ ಅಂತ. ನಮ್ಮ ಸಂತೋಷಕ್ಕೆ ಯಾವ ಅಡ್ಡಿ ಆತಂಕನೂ ಬರಲ್ಲ ಅಲ್ವಾ ಶ್ರೀ? ಪ್ರಪಂಚದ ಎಲ್ಲಾ ಪ್ರೇಮಿಗಳಿಗೂ ಬರೋ ಎಲ್ಲಾ ಸಮಸ್ಯೆಗಳು ನಮ್ಮ ಪ್ರೇಮಕ್ಕೆ ಬಂದಾಯ್ತು. ಇನ್ನು ಯಾವ ಸಮಸ್ಯೆನೂ ಬರಲ್ಲ ಅನ್ಕೋತೀನಿ.
ಎಲ್ಲ ತಮಾಷೆ ಅಲ್ವಾ ನಿನಗೆ? ಅಜ್ಜಿ ಹೇಗೆ ಒಪ್ಕೊಂಡ್ರು? ಅವ್ರ ಮನಸ್ಸಲ್ಲಿ ನಿನ್ ಬಗ್ಗೆ ಒಂದು ತಪ್ಪು ಕಲ್ಪನೆ ಇತ್ತು, ಅದು ಇವಾಗ ಪರಿಹಾರ ಆಯ್ತು. ಸಿಂಪಲ್. ಅದೇ ಹೇಗೆ? ಅದೆಲ್ಲ ಈಗ ಯಾಕೆ? ನಿನ್ ಬಗ್ಗೆ ಆದ ಅಪಾರ್ಥಕ್ಕೆ ನೀನ್ ಹೊಣೆ ಅಲ್ಲ ಅಂತ ಅಜ್ಜಿಗೆ ಅರ್ಥ ಆಯ್ತು, ಅಷ್ಟು ಸಾಕು. ಮತ್ತೆ ಮುಂದೆ ಅದೇ ರಿಪೀಟ್ ಆದ್ರೆ? ಅದನ್ನ ದೂರ ಮಾಡೋ ಜವಾಬ್ದಾರಿ ಒನ್ಸ್ ಅಗೇನ್ ಈ ಶ್ರೀದು. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಜಾನ್ವಿ ಅವರು ಮಿಸ್ಸಸ್ ಶ್ರೀನಿಧಿ ಆಗ್ಬಿಡ್ತಾರೆ. ಹಾ, ಜಾನು, ವಿಲ್ ಯು ಮ್ಯಾರಿ ಮೀ? ಇಲ್ಲ. ಹಾ, ನನ್ ಮದ್ವೆ ಆಗಲ್ವಾ? ಈಗಾಗ್ಲೇ ನಿನ್ ಜೊತೆ ನನ್ ಮದ್ವೆ ಆಗ್ಬಿಟ್ಟಿದೆ ಅನ್ಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಿದೆ. ಆದ್ರೆ ನಮ್ಮ ಮನೆಯವರಿಗೂ ಹಾಗೆ ಅನ್ಸಿ ನಮ್ ಮದ್ವೆನ್ ಮಾಡೋದ್ ಮರ್ತ್ ಬಿಟ್ರೆ ಕಷ್ಟ. ಅವ್ರು ಮರೆಯೋದಕ್ ನಾನ್ ಬಿಡ್ಬೇಕಲ್ಲ. ಸರಿ, ನಾನೀಗ ಫೋನ್ ಇಡ್ತೀನಿ, ಬ್ಯಾಂಕಿಗೆ ಲೇಟ್ ಆಗ್ತಿದೆ. ಆಫೀಸಿಗೆ ಬರಲ್ವಾ ಹಾಗಿದ್ರೆ? ಸಂಜೆ ಸಿಗ್ತೀನಿ. ಓಕೆ. ಶ್ರೀ, ಏನ್ ಜಾನು? ಐ ಲವ್ ಯು. ಐ ಲವ್ ಯು ಟೂ. ಊಟ ಮಾಡಿ ಅತ್ತೆ. ಜಾನ್ವಿ ಅಮ್ಮ ಜಾನ್ವಿ ಬಗ್ಗೆ ಹೇಳಿದನ್ನ ಮರ್ತ್ಬಿಡಿ. ಮರೆತ್ರೆ ಹಸುವಾಗತ್ತೆ. ಸ್ವಲ್ಪ ತಿಳಿಸಿ ಹೇಳಿ ಮಾಲ್ತಕ್ಕ, ಬಡ್ಸಿ. ಜಾನ್ವಿ ಅಮ್ಮ ಹೇಳಿದ್ದೆಲ್ಲ ನಿಜವೋ ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಅವಳ ಬಗ್ಗೆ ಪೂರ್ತಿ ನಂಬಿಕೆ ಇಲ್ಲ. ಆದ್ರೆ ಮದುವೆಗೆ ನಾನೇ ಒಪ್ಪಿಗೆ ಕೊಟ್ಟಿದ್ದೀನಿ. ಕಣ್ಮುಂದೆನೆ ಶ್ರೀ ಸಂಸಾರ ಮೂರಾ ಬಟ್ಟೆ ಆಗುತ್ತಲ್ಲ ಅಂತ ಸಂಕಟ ನನಗೆ. ಈಗ ಮುಂದೇನು? ಈ ಮದ್ವೆದೊಂದು ಬಗೆಹರಿಸಮ್ಮ. ಈ ಮನೆಯಲ್ಲಿ ದಿನಾ ಕಿರಿಕಿರಿ. ನಿರ್ಧಾರ ಮಾಡಿದ್ದೀನಿ ಏನ್ ಮಾಡಬೇಕು ಅಂತ. ಶ್ರೀ ಯಾವಾಗ್ಲೂ ಸಂತೋಷವಾಗಿರೋದನ್ನ ನೋಡಕ್ ಆಸೆ ಪಡ್ತೀನಿ. ಈ ಮದ್ವೆಯಿಂದ ಅವನ್ ಸುಖವಾಗಿರಲ್ಲ, ಅವನ್ ಕೊರಗ್ತಾನೆ. ಬೇರೆ ಹುಡುಗಿನೇ ಮದುವೆ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಮದುವೆಗೆ ಒಪ್ತೆ. ಸೇರೊದ್ದು ಹೊಸಲು ದಾಟಿ ಜಾನ್ವಿ ಮನೆಗೆ ಬಂದ್ ಮರುಕ್ಷಣವೇ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ದಯವಿಟ್ಟು ಇಂಥ ನಿರ್ಧಾರನ ತಗೋಬೇಡಿ. ಈ ಮನೆಗೆ ನೀವೇ ದಿಕ್ಕು. ನನಗೆ ಆರಾಮ ಇದ್ದಾರೆ. ನೀನಿಲ್ಲಿದ್ದ ಮನೆಯಲ್ಲಿ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ ಅಂತ ನಿನ್ಗನ್ಸಿದ್ರೆ ನೀನ್ ಸಾಧಿಸು. ಅತ್ತೆ, ಏನೂ ಆಗಲ್ಲ. ಒಂದ್ ವೇಳೆ ಆ ಥರ ಏನಾದರೂ ಆದ್ರೂ ನಾವು ಸಂಭಾಳಿಸ್ತೀವಿ. ಜಾಹ್ನವಿ ಈ ಮನೆಗೆ ಬಂದ್ಮೇಲೂ ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅವಳಿಗೆ ವಹಿಸಲ್ಲ, ನಾವೇ ನೋಡ್ಕೋತೀವಿ ಅತ್ತೆ. ಅಲ್ವಾ ಮಲ್ತಕ್ಕ? ಈ ಮದುವೆ ಆಗದಿದ್ರೆ ಶ್ರೀ ಈ ಮನೇಲಿ ಇರೋಲ್ಲ. ತುಂಬಾ ವರ್ಷದ ನಂತರ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಿದೆ. ಶ್ರೀ ಮದುವೆ ಅವನ ಜೀವನದ ಒಂದು ಮುಖ್ಯವಾದ ಘಟ್ಟ. ಅದಕ್ಕೆ ನಾವೆಲ್ಲ ಜೊತೆಯಲ್ಲಿ ನಿಲ್ಲಬೇಕು. ಆದ್ರೆ ಆ ಹುಡುಗಿನ ಯಾವತ್ತೂ ನಾನು ಸೊಸೆ ಅಂತ ಒಪ್ಪಲ್ಲ. ಹಾಗಂತ ಶ್ರೀ ಸಂತೋಷಕ್ಕೆ ನಾನು ಅಡ್ಡಿನೂ ಬರಲ್ಲ. ಅದಕ್ಕೆ ಈ ನಿರ್ಧಾರ. ಅತ್ತೆ, ಶ್ರೀ ಬೇಜಾರು ಮಾಡ್ಕೊಳಲ್ವಾ? ಶ್ರೀ ಸಂತೋಷ ಬಯಸೋರು ನೀವು. ಮನೆ ಬಿಟ್ಟು ಹೋದ್ರೆ ಅವ್ನು ನೆಮ್ಮದಿಯಾಗಿರ್ತಾನ? ನಾನು ಈ ನಿರ್ಧಾರ ತಗೊಂಡಿರೋದು ಶ್ರೀಗೆ ಗೊತ್ತಾಗಬಾರದು. ನೀವ್ಯಾರು ಇದನ್ನು ಅವನಿಗೆ ಹೇಳಬಾರದು. ಶ್ರೀ ಮೇಲೆ ಆಣೆ. ಅಮ್ಮ,
ತುಂಬ ಸಲ ಫೋನ್ ಮಾಡಿದ್ದೆ ನಿನಗೆ, ರಿಸೀವ್ ಮಾಡಲೇ ಇಲ್ಲ. ಮಾತಾಡ್ಬೇಕು ಅಂತ ಅನ್ಸ್ಲೇ ಇಲ್ಲ. ಇಷ್ಟಪಟ್ಟವನ್ನ ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅನ್ಸುತ್ತೆ, ಅವನ ಜೊತೆ ಮಾತಾಡಬೇಕು ಅನ್ಸಲ್ವಾ? ಸ್ಟ್ರೇಂಜ್. ಎಲ್ಲಿಗೋ ಹೊರಟಿದ್ದೀನಿ, ಮತ್ತೆ ಯಾವಾಗಾದ್ರೂ ಸಿಗ್ತೀನಿ. ನಿನ್ ಕೊಟ್ಟು ಕಂಪ್ಲೇಂಟ್ ಏನಾಯ್ತು ಅಂತ ಕೇಳಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ಯೋ ಅಥವಾ ಚಾನಲ್ಗೋ? ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ಯಾ ಕಲ್ಯಾಣಿ? ಹೀಗೆಲ್ಲ ಮಾಡಿದ್ರೆ ನಾನು ನಿನ್ಗೆ ಹೆದರಿ ಮದುವೆ ಆಗ್ತೀನಿ ಅನ್ನೋ ಭ್ರಮೆಗ ನೀನು ಹೀಗೆ ಚೀಪಾಗಿ ನಡ್ಕೋತಿರೋದು? ಮನೆಗೆ ಕರೆಸಿ ಅವಮಾನ ಮಾಡಿದೆ ಅಲ್ಲ, ಯುಲ್ ಪೇ ಫಾರ್ ಇಟ್. ನಾನು ಇಷ್ಟಪಡ್ತಿಲ್ಲ ಅಂತ ಹೇಳಿದ ಮೇಲೂ ಬಲವಂತವಾಗಿ ಪಡ್ಕೊಳಕ್ ಹೋದ್ರೆ ಎಲ್ಲ ಹಾಳೆ ಅಲ್ವಾ ಕಲ್ಯಾಣಿ? ಕೆಲವರಿಗೆ ಕೆಲವೊಂದು ಬರ್ದಿರಲ್ಲ. ಯು ಆರ್ ಎಜುಕೇಟೆಡ್ ಎನಫ್, ತಿಳುವಳಿಕೆ ಇದೆ, ಬುದ್ಧಿವಂತಿಕೆ ಇದೆ. ಸರಿಯಾದ ದಾರಿಯಲ್ಲಿ ನಡೆದ್ರೆ ನಿನ್ನ ಲೈಫ್ ಅದ್ಭುತವಾಗಿರುತ್ತೆ. ಇಷ್ಟ ಇಲ್ದಿರೋ ನನ್ನನ್ನು ಪಡ್ಕೊಂಡ್ರೆ ಯಾವ ಥರ ಸಂತೋಷ ಇರುತ್ತೆ ನಿನ್ನ ಲೈಫಲ್ಲಿ? ಕೊನೆಗೆ ಇಬ್ಬರು ಸಫರ್ ಮಾಡ್ತೀವಿ. ಒಂದು ಸಣ್ಣ ವಿಷಯನ ಅವಮಾನ ಅಂತ ಫೀಲ್ ಮಾಡಿಕೊಂಡು ಸೇಡ್ ತೀರ್ಸ್ಕೊತೀನಿ ಅಂತ ಹೋದರೆ ತೊಂದರೆ ಆಗೋದು ನಿಂಗೆ ಕಲ್ಯಾಣಿ. ಪೊಲೀಸವ್ರನ್ನ ಫೇಸ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಅಂಡರ್ಗೋ ಡಾಕ್ಟರ್ ಚೆಕಪ್ಸ್. ಇವೆಲ್ಲ ಬೇಕಾ ನಿನಗೆ? ಬಿ ಮೆಚ್ಯೂರ್ ಕಲ್ಯಾಣಿ. ಒಂದಂತೂ ಅರ್ಥ ಮಾಡ್ಕೋ ಕಲ್ಯಾಣಿ, ನೀನು ಏನೇ ಮಾಡಿದ್ರು ನಾನು ನಿನಗೆ ಸಿಗೋದಿಲ್ಲ. ಬಿಕಾಸ್ ಮದುವೆ ಅಂತ ಆದರೆ ಅದು ಜಾನ್ವಿನ.